ಹಾಯ್ ಹಲೋ ಎಲ್ಲ ಗೆಳೆಯರಿಗೆ ಸ್ಪರ್ಧಾ ಅಕಾಡೆಮಿ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೇ, ಇವತ್ತಿನ ಟಾಪಿಕ್ ಯಾವುದಪ್ಪ ಅಂತಂದ ನೋಡೋದಾದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಗೆಳೆಯರೇ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಅವಧಿ ನೋಡೋದಾದರೆ 1848ರಿಂದ 1856ರವರೆಗೆ ಇದು ಜಾರಿಯಲ್ಲಿರುತ್ತದೆ. ಮತ್ತು ಇದನ್ನು ಜಾರಿಗೆ ತಂದವರು ಲಾರ್ಡ್ ಡಾಲ್ ಹೌಸಿ ಅಂತ ನಾವು ಹೇಳ್ಬೋದಾಗಿದೆ. ಈ ನೀತಿಗೆ ಒಳಗಾದ ಮೊದಲ ರಾಜ್ಯ ಸಂಸ್ಥಾನ ಯಾವುದಪ್ಪ ಅಂತಂದರೆ ಸಾತಾರ್. ಗೆಳೆಯರಿ, ಇವತ್ತು ಸಾತಾರ್ ನಾವು ನೋಡೋದಾದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದನ್ನು ನಾವು ಕಾಣಬಹುದಾಗಿದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಗಾದ ಇತರ ರಾಜ್ಯಗಳು ಅಥವಾ ಸಂಸ್ಥಾನಗಳನ್ನು ನಾವು ನೋಡೋದಾದರೆ, ಇದರಲ್ಲಿ ಮೊದಲನೇದಾಗೂ ನಾವು ಕಂಡು ಬರೋದಾದರೆ ಔಧಾ, ಎರಡನೇದು ನಾಗ್ಪುರ್, ಮೂರನೇದು ಝಾನ್ಸಿ, ನಾಲ್ಕನೇದು ಸಂಬಲ್ಪುರ್, ಐದನೇದು ಜೈತಾಪುರ್, ಆರನೇದು ಅರ್ಕಾಟ್. ಇವು ನಾವು ಕಂಡು ಬರುವ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಗಾದ ಇತರ ರಾಜ್ಯ ಅಥವಾ ಸಂಸ್ಥಾನಗಳು ಅಂತ ನಾವು ಕರೆಯಬಹುದಾಗಿದೆ. ಈ ನೀತಿಯ ಅನ್ವಯ ಬ್ರಿಟಿಷ್ ಸಾರ್ವಭೌಮತ್ವಕ್ಕೆ ಒಳಗಾದ ಯಾವುದೇ ದೇಶೀಯ ಅಥವಾ ಯಾವುದೇ ದೇಶೀಯ ರಾಜ್ಯದ ರಾಜಪುತ್ರ ಸಂತಾನವಿಲ್ಲದೆ ನಿಧನವಾದಾಗ ಆ ರಾಜನು ಪಡೆದ ಪುತ್ರನಿಗೆ ರಾಜ್ಯಾಧಿಕಾರ ಇರುತ್ತಿರಲಿಲ್ಲ ಎಂಬ ನಾವು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಇದು ಇವತ್ತಿನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಒಂದಿಷ್ಟು ಟಾಪಿಕ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಗೆಳೆಯರೇ, ಕಲಿಯುವುದಕ್ಕೆ ಪ್ರಯತ್ನ ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಮತ್ತು ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ನಿಮಗೆ ಇದಕ್ಕೆ ಉತ್ತರವನ್ನು ನೀಡ್ತೇವೆ ಅಂತ ನಾವು ಹೇಳ್ಬೋದಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆ ಯೂಸ್ ಇದೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೇ.